ಅಂತ ಇವತ್ತು ಸ್ಪೆಷಲ್ ಎಲ್ಲ ನಡೀತಾ ಉಂಟು. ಇಲ್ಲಿ ನಮ್ಮದು ಒಂದು ಹೋಮ್ ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಇವತ್ತು. ಸದ್ದವರು ಇವತ್ತು ಸ್ಪೆಷಲ್ ಕುಕ್. ಸೊ ಅವರೇ ಇವತ್ತು ಸ್ಪೆಷಲ್ ಕುಕ್ ಮಾಡೋದು. ಸೊ ನಾನು ನಿಮಗೆ ಅವ್ರಿಗೆ ತೋರಿಸ್ತೇನೆ ನೋಡಿ ಹೇಗಿದ್ದೇನೆ ಪುಣ್ಯಾತ್ಮ. ಸೊ ಒಳ್ಳೆ ಮಾಡಿ ಚಿಕನ್ ತೊಳೆದಿದ್ದಾನೆ. ಒಳ್ಳೆ ಮಾಡಿ ಚಿಕನ್ ತೊಳೆದು ಇನ್ನು ಅವನು ಒಳ್ಳೆ ಇವತ್ತಿಂದ ಒಳ್ಳೆ ಕುಕ್. ಈಗ ಅವನು ಕುಕ್ಕನ್ನು ರೆಡಿ ಮಾಡಬೇಕೀಗ. ಇನ್ನೂ ಚಿಕನ್ ಇದೆ. ಸೊ ಬೇರೆ ಬೇರೆ ಕಬಾಬು ಅದೆಲ್ಲ ಸ್ಪೆಷಾಲಿಟಿ ಉಂಟು. ಅದ ನಂತರ ಇದು ಮಟನ್. ಸೊ ಇದು ಸ್ಪೆಷಲ್ ಬರ್ತದೆ. ಇದೆಲ್ಲ ಗೊತ್ತುಂಟಲ್ಲ ನಿಮಗೇನಂತ. ಸೊ ಬೇರೆ ಬೇರೆ ಐಟಮ್ಸ್ ಎಲ್ಲ ಕಟ್ ಮಾಡ್ತಿದ್ದೇವೆ ಇವಾಗ ಸದ್ಯ ನಾನೆಲ್ಲ ನಿಮಗೆ ಬ್ಲಾಗಲ್ಲಿ ತೋರಿಸ್ತೇನೆ. ಸೊ ನನಗೀಗ ನನ್ನ ಅಪಾರ್ಟ್ಮೆಂಟ್ ಏನಂದರೆ ಕಟ್ಟಿಂಗ್ ಟೊಮಾಟೊ ಮತ್ತು ಈರುಳ್ಳಿ ಕಟ್ಟಿಂಗ್ ಉಂಟು. ಬನ್ನಿ ನಾನು ತೋರಿಸ್ತೇನೆ ನನ್ನದು. ನಮ್ಮದು ಕಟ್ಟಿಂಗ್ ಹೇಗಿದೆ ಹೇಳಿ. ಅಂತೂ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದಾಯಿತು. ಇನ್ನು ನೆಕ್ಸ್ಟ್ ಇದರಲ್ಲಿ ಟೊಮೊಟೊ ಸಹ ಕಟ್ ಮಾಡಿದ್ದೇವೆ. ಸೊ ಅದು ವೆರೈಟಿ ಸಹ ಈ ತೆಂಗಿನಕಾಯಿ ಸಹ ಹುರಿದಿದ್ದೇವೆ. ಸೊ ಅದನ್ನೆಲ್ಲ ಸಹ ಕಟ್ ಮಾಡಿ ಆಯಿತು. ಸೊ ಈಗ ಬೇಯಿಸ್ತಿದ್ದೇವೆ. ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಉಂಟು ನೋಡಿ. ಹೀಗೆ ಫ್ರೈ ಆಗ್ತಾ ಇದೆ. ಅದ ನಂತರ ಚಿಕನ್ದೆಲ್ಲ ಮಿಕ್ಸ್ ಮಾಡಿ ಸೊ ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಅರಶಿನ ಎಲ್ಲ ಹಾಕಿ ಮಟನ್ ಮತ್ತು ಚಿಕನ್ ಎರಡು ಒಟ್ಟಿಗೆ ಮಾಡ್ತಿದ್ದೇವೆ. ಅದು ಬೇರೆ ಇದು ಬೇರೆ ಸಪ್ರೇಟಾಗಿ. ಸೊ ಹಾಗಾಗಿ ನೋಡಿ ಹೀಗಿದೆ ಸ್ಕೀಮ್ ಎಲ್ಲ. ಸೊ ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ಎಲ್ಲ ಒಳ್ಳೆ ಯಾವುದು ಬಿರಿಯಾನಿ ಮಾಡ್ತಿದ್ದು, ದೊಣ್ಣೆ ಬಿರಿಯಾನಿ ಟ್ರೈ ಮಾಡಿದ್ದು. ದೊಣ್ಣೆ ಬಿರಿಯಾನಿ ಇಟ್ಟು ದಮ್ ಬಿರಿಯಾನಿ ಮಾಡ್ತಿದ್ದೇವೆ, ದಮ್ ಬಿರಿಯಾನಿ. ಸೊ ಹಾಗಾಗಿ ಅದಕ್ಕೆ ಎಲೆ ಎಲ್ಲ ಹರಿತಿದ್ದೇವೆ, ಎಲೆ ಎಲ್ಲ ಕಟ್ ಮಾಡ್ತಿದ್ದೇವೆ. ಎಲೆ ಎಲ್ಲ ಕಟ್ ಮಾಡಿದ್ದು ವಿಶೇಷ ಏನಂದರೆ ಅದನ್ನು ತೊಳೆದು ಅದ್ರದ್ದು ಬಿರಿಯಾನಿ ಏನಂದರೆ ಬೇಯಿಸುವಾಗ ಅದು ಪರಿಮಳ ಎಲ್ಲ ಒಳ್ಳೆ ಬರ್ತದೆ. ಹಾಗೆ ಅದಕ್ಕೋಸ್ಕರ ಅದನ್ನು ಬೇಯಿಸಿ ಸೊ ಬಿರಿಯಾನಿ ಎಲ್ಲ ಆಗ್ತಾ ಉಂಟು ನೋಡಿ ಹೀಗೆ. ಸೊ ಇದನ್ನು 1 by 1 ಚೆನ್ನಾಗಿದೆ. ಸೊ ತುಂಬ ಟೇಸ್ಟ್ ಇರ್ತದೆ ಬಿರಿಯಾನಿ ಎಲ್ಲ. ಸೊ ಫಸ್ಟ್ ಟೈಮ್ ನಾವು ಮಾಡ್ತಿದ್ದೇವೆ. ಸೊ ಒಳ್ಳೆ ಮಾಡಿ ಅದನ್ನು ಬೇಯಿಸಿ ಅದ ನಂತರ ಆ ರೈಸನ್ನು ಇದರಲ್ಲಿ ಹಾಕಿ ಸೊ ಇಲ್ಲಿ ಸಹ ರೆಸಿಪಿ ಎಲ್ಲ ರೆಡಿ ಆಗ್ತಾ ಉಂಟು. ಇದನ್ನು ಒಟ್ಟಿಗೆ ಇದ್ರ ಒಳಗಡೆ ಅದನ್ನು ಬೇರೆನೇ ಹಾಕ್ಲಿಕ್ಕೆ ಇದನ್ನು ಸ್ವಲ್ಪ ಡ್ರೈ ಮಾಡ್ತಿದ್ದೇವೆ. ನೀರುಂಟು ಸ್ವಲ್ಪ ಡ್ರೈ ಮಾಡಿ ಅದನ್ನು ಹಾಕಲಿಕ್ಕೆ. ಅದ ನಂತರ ಇದು ಬಿರಿಯಾನಿ ತೆಗೆದು ಮತ್ತು ನಾವು ಅದ್ರ ಮೇಲೆ ಹಾಕಿ ಸೊ ಇದು ಒಂದು ಸ್ವಲ್ಪ ಅದ್ರ ಮೇಲೆಲ್ಲ ಹಾಕಿ ಮತ್ತು ನಾವೇನು ಮಾಡ್ತೇವೆ ಅಂದರೆ ಎಲ್ಲ ಸುರಿದು ಇದು ಒಳಗಡೆ ಹಾಕಿ ಪ್ಯಾಕ್ ಮಾಡಿ ಮತ್ತು ಇದ್ರ ಮೇಲೆ ನಾವು ಬಾಳೆ ಎಲೆ ಮುಚ್ಚಿ ಅದೇನಾಗ್ತದೆ ಗೊತ್ತೋ ಅದು ಇಂಗುತ್ತೆ. ಅಂದರೆ ಈ ಗ್ರೇವಿಯನ್ನು ಹೀರ್ಕೊಳ್ಳುತ್ತೆ, ಅದು ಒಳಗಡೆ ಹೀರ್ಕೊಂಡು ಆಗ ನಮಗೆ ಪರಿಮಳ ಬರ್ತದೆ ಈ ಬಿರಿಯಾನಿಯಲ್ಲಿ. ಸೊ ಹಾಗಾಗಿ ಅಲ್ಲಿ ಬಾಳೆ ಎಲೆ ಈಗ ಕಟ್ ಮಾಡಿದ್ದೇವಲ್ಲ, ಈಗ ಅದು ನೆಕ್ಸ್ಟ್ ಪ್ರೊಸೀಜರಲ್ಲಿ ತೋರಿಸ್ತೇನೆ. ಇವಾಗ ಅದನ್ನು ಯಾವ ಥರ ನಾನು ಬಂದ್ ಮಾಡಿ ಆ ಬಿರಿಯಾನಿ ಒಳ್ಳೆ ಪರಿಮಳ ಬರುವಾಗೆ ನಾನು ಅದು ಹೇಗೆ ಬರ್ತದೆ ಅಂತ ಹೇಳ್ಕೊಡ್ತೇನೆ. ಈಗ ಆಲ್ಮೋಸ್ಟ್ ಹಾಕ್ತಿದ್ದೇವೆ. ಅದ ನಂತರ ತುಪ್ಪ ಹಾಕ್ತಿದ್ದೇವೆ. ಸೊ ತುಪ್ಪ ಸ್ವಲ್ಪ ಬರುತ್ತೆ ಚೆನ್ನಾಗಿ, ಅದು ಒಳ್ಳೆ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಅಂತ ಹೇಳಿ ಸ್ವಲ್ಪ. ಸೊ ಅದ ನಂತರ ನಾವೇನು ಮಾಡ್ತಿದ್ದೇವೆ, ಬಾಳೆ ಎಲೆ ತೊಗೊಂಡು ಅದನ್ನು ಕ್ಲೋಸ್ ಮಾಡಿ, ಅಂದರೆ ಅದರದ್ದು ಫಾಗ್ ಉಂಟಲ್ಲ ಅದು ಅಲ್ಲೇ ಹೀರಿಕೊಂಡು ಅದು ಒಳ್ಳೆ ಪರಿಮಳ ಕೊಡುತ್ತೆ. ಹಾಗಾಗಿ ಅದನ್ನು ಹಾಕಿ ಅದ್ರ ಮೇಲೆ ಪ್ಲೇಟೆಲ್ಲ ಮುಚ್ಚಲಿಕ್ಕೆ ಪ್ಲ್ಯಾನ್ ಇದೆ. ಇವಾಗ ಪ್ಲೇಟೆಲ್ಲ ಮುಚ್ತೇವೆ. ಅದ ನಂತರ ಪ್ಲೇಟೆಲ್ಲ ಮುಚ್ಚಿ ಸ್ವಲ್ಪ ಬೆಂಕಿ ಕೆಂಡ ಎಲ್ಲ ತೆಗೆದು ಮೇಲೆ ಹಾಕಿ ಸ್ವಲ್ಪ ಅದನ್ನು ಕ್ಲೋಸ್ ಮಾಡಿ ಅದ್ರದ್ದಂದ್ರೆ ಅದು ಅಲ್ಲೇ ಅದೇನು ಹೇಳ್ತಾರೆ ಮಾರೆ, ಕ್ಯೂರಿಂಗ್ ಆಗುತ್ತೆ. ಸೊ ಕಾಂಕ್ರೀಟ್ ಹೇಗೆ ಕ್ಯೂರಿಂಗ್ ಮಾಡೋದು ಬಿರಿಯಾನಿ ಸಹ ಹಾಗೇನೆ ಸೇಮ್. ಸೊ ಅದನ್ನು ಕ್ಯೂರಿಂಗ್ ಮಾಡಿ ಸೊ ಇದನ್ನೆಲ್ಲ ಕ್ಲೋಸ್ ಮಾಡಿ ಮೇಲೆ ಕಲ್ಲಿಟ್ಟಿದ್ದೇವೆ. ಅದ ನಂತರ ಹೋಗಿ ಬೆಂಕಿದ ಕೆಂಡ ಇದು ಸೌದೆ ಒಲೆಯಲ್ಲಿ ಮಾಡಿದ್ದು. ಸೌದೆ ಒಲೆಯಲ್ಲಿನೇ ಸ್ಪೆಷಾಲಿಟಿ ಚೆನ್ನಾಗಿರುತ್ತೆ. ಸೌದೆ ಒಲೆಯಲ್ಲಿ ಮಾಡೋದು ಒಂದು ಕ್ರೇಜೇ ಬೇರೆ. ಸೊ ಹಾಗಾಗಿ ಸೌದೆ ಒಲೆಯಲ್ಲಿ ನಾವು ಮಾಡ್ತಿದ್ದೇವೆ. ಸೊ ಇದು ನಂತರ ಒಂದು ಹಾಫ್ ಆನ್ ಅವರ್ 1 hour ಬಿಟ್ಟು ನಾವು ಅದು ಓಪನ್ ಮಾಡ್ತೇವೆ. ಅಲ್ಲಿವರೆಗೆ ಹೀಗೇನೆ ಕ್ಲೋಸ್ ಇರ್ತದೆ. ಅದ ನಂತರ ಫೈನಲ್ ನಮ್ಮದು ಬಿರಿಯಾನಿ ಆಯಿತು. ಸೊ ಅದನ್ನು ಪ್ಲೇಟಿಗೆಲ್ಲ ಹಾಕ್ಕೊಳ್ತಿದ್ದೇವೆ. ಸಿಕ್ಕಾಪಟ್ಟೆ ಪರಿಮಳ ಬರ್ತಾ ಉಂಟು. ಸೊ ಹಾಗಾಗಿ ನಾನೇ ಫಸ್ಟ್ ಬ್ಯಾಟಿಂಗ್ ಮಾಡೋದು. ಈಗ ಅದನ್ನು ಹಾಕಿ ನನ್ನ ಪ್ಲೇಟಲ್ಲೆಲ್ಲ ಹಾಕ್ಕೊಂಡು ಸೊ ಚೆನ್ನಾಗಿದೆ ಬಿರಿಯಾನಿ ಎಲ್ಲ, ಗ್ರೇವಿ ಎಲ್ಲ ಚೆನ್ನಾಗಿದೆ ನೋಡಿ. ಏನು ಟೇಸ್ಟ್ ಅಂದರೆ ಸೊ ಒಂದು ಫಸ್ಟ್ ಟೇಸ್ಟ್ ಮಾಡ್ತಿದ್ದೀನಿ. ವಾವ್, ಒಳ್ಳೆ ಪರಿಮಳ ಬರ್ತಾ ಉಂಟು. ಅದ ನಂತರ ಸೊ ನೋಡಿ ಹೇಗಿದೆ ನೋಡಿ, ಚೆನ್ನಾಗಿದೆ ಬಿರಿಯಾನಿ, ಒಳ್ಳೆ ಕ್ವಾಲಿಟಿ ಬಿರಿಯಾನಿ. ಹೋಟ್ಲಲ್ಲಿ ಹೋದರೂ ಸಹ ಇಂಥ ಬಿರಿಯಾನಿ ಸಿಗಲ್ಲ, ಅಷ್ಟು ಟೇಸ್ಟ್ ಉಂಟು, ಚೆನ್ನಾಗಿದೆ.
ಸೊ ಮತ್ತು ಈಗ ಬ್ರದರ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ, ನಾನು ಅವ್ರದ್ದೆಲ್ಲ ತೋರಿಸ್ತೇನೆ ನೋಡಿ, ಅವರು ಎಲ್ಲ ಹೇಗೆ ಹೇಳ್ತಾರೆ ನೋಡುವ ಅಂತ ಹೇಳಿ. ಸೊ ನಾನು ನಿಮಗೆ ತೋರಿಸ್ತೇನೆ ಇವಾಗ ನೋಡಿ, ಅವರು ಸಹ ಕೂತ್ಕೊಂಡಿದ್ದಾರೆ, ಅವ್ರಿಗೆ ಸಹ ಕೊಟ್ಟಿದ್ದೇನೆ ದಮ್ ಬಿರಿಯಾನಿ. ಅದ ನಂತರ ಅವ್ರಿಗೆ ಸಹ ಕೊಟ್ಟೆ ಆಯಿತು. ಸೊ ಅವರು ಸಹ ಟೇಸ್ಟ್ ಮಾಡ್ತಿದ್ದಾರೆ, ಅವರು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹೀಗೇ ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬರ್ತೇನೆ ನೆಕ್ಸ್ಟ್ ಎಪಿಸೋಡ್.